ಓಂ ಜೈ ಗುರು ಬಸವೇಶ್ವರಾಯ ನಮಃ. ಓಂ ಜೈ ಗುರು ಬಸವಲಿಂಗಾಯ ನಮಃ. ಓಂ ಜೈ ಗುರು ಬಸವೇಶ್ವರಾಯ ನಮಃ. ವಂದನೆ ವಂದನೆ ಗುರು ಬಸವಣ್ಣನಿಗೆ ವಂದನೆ. ವಂದನೆ ವಂದನೆ ಗುರು ಬಸವಣ್ಣನಿಗೆ ವಂದನೆ. ಜಗದ ಅಜ್ಞಾನವ ನೀಗಿಸಿದಾತ ನಿಮಗಿದು ಶತಕೋಟಿ ವಂದನೆ. ಜಗದ ಅಜ್ಞಾನವ ನೀಗಿಸಿದಾತ ನಿಮಗಿದು ಶತಕೋಟಿ ವಂದನೆ. ವಂದನೆ ವಂದನೆ ಗುರು ಬಸವಣ್ಣನಿಗೆ ವಂದನೆ. ಜಗದ ಜನರಿಗೆ ಬೆಳಕ ತೋರಿದೆ ಗುರು ಬಸವಣ್ಣ. ಜಗದ ಜನರಿಗೆ ಬೆಳಕ ತೋರಿದೆ, ವಚನ ಸಾಹಿತ್ಯವ ಜಗಕ್ಕೆ ನೀಡಿದೆ, ಮನುಕುಲ ಅರಿಯುವ ಶಕ್ತಿ ನೀಡಿದೆ. ಮನುಕುಲ ಅರಿಯುವ ಶಕ್ತಿ ನೀಡಿದೆ, ಜ್ಞಾನದ ಬೆಳಕು ಜಗಕ್ಕೆ ತೋರಿದೆ. ಜ್ಞಾನದ ಬೆಳಕು ಜಗಕ್ಕೆ ತೋರಿದೆ. ವಂದನೆ ವಂದನೆ ಗುರು ಬಸವಣ್ಣನಿಗೆ ವಂದನೆ. ಗುರು ಬಸವಣ್ಣನಿಗೆ ವಂದನೆ. ಗುರು ಬಸವಣ್ಣನಿಗೆ ವಂದನೆ. ಶ್ರೀ ಜಗದ್ಗುರು ಬಸವಣ್ಣನವರು ಅನುಭವ ಮಂಟಪವನ್ನು ಸ್ಥಾಪಿಸಿ ಸಾಧನೆಯ ಶಿಖರವನ್ನೇರಿದ್ದರು. ಮನುಕುಲಕ್ಕಾಗಿ ಮಾಡಿದ ಅವರ ನಿಸ್ವಾರ್ಥ ಸೇವೆ ಬಣ್ಣಿಸಲು ಅಸದಳವಾಗಿದೆ. ಮಾನವನ ಊಹೆಗೂ ಮೀರಿದ ಅದ್ಭುತವಾದ ಪರಿಕಲ್ಪನೆಗಳು ಬಸವಣ್ಣನವರದು. ಬಸವಣ್ಣನವರು ರೂಪಿಸಿದ ಕಲ್ಯಾಣ ರಾಜ್ಯ ಅತ್ಯಂತ ಅರ್ಥಗರ್ಭಿತವಾಗಿದ್ದು ಮೌಲ್ಯಗಳ ಸಹಿತವಾಗಿತ್ತು. ಅದು ಹೇಗೆ ಎಂಬುದಾಗಿ ಅಕ್ಕ ಮಹಾದೇವಿಯವರು ಅವರ ವಚನದಲ್ಲಿ ಹೇಳುತ್ತಾರೆ. ಕಲ್ಯಾಣವೆಂಬುದಿನ್ನಾರಿಗೂ ಹೋಗಬಹುದು ಹೋಗಬಾರದು ಅಸಾಧ್ಯವಯ್ಯ. ಕಲ್ಯಾಣವೆಂಬುದು ಇನ್ನಾರಿಗೂ ಹೋಗಬಹುದು ಹೋಗಬಾರದು ಅಸಾಧ್ಯವಯ್ಯ. ಆಸೆ ಆಮಿಷಗಳ ಅಳಿದಂಗಲ್ಲದೆ ಕಲ್ಯಾಣದತ್ತಲಡಿಯಿಡಬಾರದು. ಆಸೆ ಆಮಿಷ ಅಳಿದಂಗಲ್ಲದೆ ಕಲ್ಯಾಣದತ್ತಲಡಿಯಿಡಬಾರದು. ಒಳ ಹೊರಗು ಶುದ್ಧನಾದಂಗಲ್ಲದೆ ಕಲ್ಯಾಣದತ್ತ ಹೋಗಬಾರದು. ಒಳ ಹೊರಗು ಶುದ್ಧನಾದಂಗಲ್ಲದೆ ಕಲ್ಯಾಣದತ್ತ ಹೋಗಬಾರದು. ನೀ ನಾನೆಂಬುದು ಹರಿದಂಗಲ್ಲದೆ ಕಲ್ಯಾಣದ ಒಳಗು ತಿಳಿಯಬಾರದು.
ನೀ ನಾನೆಂಬುದ ಹರಿದಂಗಲ್ಲದೆ ಕಲ್ಯಾಣದ ಒಳಗು ತಿಳಿಯಬಾರದು. ಚನ್ನ ಮಲ್ಲಿಕಾರ್ಜುನಂಗೊಲಿದು ಉಭಯ ಲಜ್ಜೆಯಳಿದನಾಗಿ ಕಲ್ಯಾಣವ ಕಂಡು ನಮೋ ನಮೋ ಎನ್ನುತ್ತಿದ್ದೆನು. ಉಭಯ ಲಜ್ಜೆಯಳಿದನಾಗಿ ಕಲ್ಯಾಣವ ಕಂಡು ನಮೋ ನಮೋ ಎನ್ನುತ್ತಿದ್ದೆನೋ. ಆ ಆ ಅಕ್ಕ ಮಹಾದೇವಿಯವರು ಎಂತಹ ಅದ್ಭುತವಾದ ಸಂದೇಶ ನೀಡಿದ್ದಾರೆ. ಕಲ್ಯಾಣವನ್ನು ಪ್ರವೇಶಿಸಲು ಈ ಅರ್ಹತೆಗಳು ಬೇಕಂತೆ. ಆಸೆ ಆಕಾಂಕ್ಷೆಗಳನ್ನು ತೊಡೆದು ಹಾಕಿದವರು ಮಾತ್ರ ಕಲ್ಯಾಣಕ್ಕೆ ಹೋಗಬಹುದು ಎಂಬುದಾಗಿ ಹೇಳುತ್ತಾರೆ. ಹಾಗೆಯೇ ನಾನೆಂಬುದು ಅಹಂಕಾರವನ್ನು ತ್ಯಜಿಸಿ ಪರಿಶುದ್ಧವಾದ ಮನಸ್ಸಿನಿಂದ ಶುಭ್ರರಾಗಿ ಇರುವವರು ಮಾತ್ರ ಕಲ್ಯಾಣಕ್ಕೆ ಹೋಗಬೇಕು. ಕಲ್ಯಾಣ ರಾಜ್ಯವೆಂದರೆ ಅದು ದೈವಿ ರಾಜ್ಯ. ಹಾಗೆಯೇ ಬಸವಣ್ಣನವರು ರೂಪಿಸಿದಂತಹ ಆದರ್ಶ ಸಮಾಜ. ಅನುಭವ ಮಂಟಪದ ಸದಸ್ಯತ್ವ ಹೊಂದಲು ಈ ಎಲ್ಲ ಲಕ್ಷಣಗಳು ಇರಬೇಕು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಕಲ್ಯಾಣ ರಾಜ್ಯ ಕಟ್ಟಬೇಕಾದರೆ ಏನೇನು ಗುಣಗಳಿರಬೇಕು ಎಂಬುದಾಗಿಯೂ ಸಹ ತಿಳಿಸಿದ್ದಾರೆ ಅಕ್ಕನವರು. ಆಸೆಗಳೆಂಬುದು ಅಳಿದಿರಬೇಕು, ಆಮಿಷಗಳಿಗೆ ಬಲಿಯಾಗಬಾರದು. ಸಮದೃಷ್ಟಿಯ ಅಭಿವೃದ್ಧಿಗಾಗಿ ತನ್ನಲ್ಲಿರುವ ಆಸೆ ಆಕಾಂಕ್ಷೆಗಳನ್ನು ಮೊಟಕು ಹಾಕಬೇಕು. ಹೆಣ್ಣು ಹೊನ್ನು ಮಣ್ಣುಗಳ ಆಸೆಗಾಗಿ ಆಮಿಷಕ್ಕೊಳಗಾಗದೆ ಸಮಷ್ಟಿಗೆ ಅನ್ಯಾಯ ಮಾಡುವಂತಿರಬಾರದು. ಅಂತರಂಗ ಬಹಿರಂಗಗಳೆರಡೂ ಶುದ್ಧವಾಗಿ ಪ್ರಾಮಾಣಿಕ ಜೀವನ ನಡೆಸಬೇಕು. ಕಲ್ಯಾಣ ರಾಜ್ಯವನ್ನು ಕಟ್ಟುವವನು ಯಾರೇ ಆಗಲಿ ನಾನು ಎಂಬುದನ್ನು ಬಿಟ್ಟು ಗಣಕ್ಕೆ ಸಮಾಜಕ್ಕೆ ತಲೆಬಾಗಬೇಕು. ಸಮಷ್ಟಿಗೆ ಮತ್ತು ಸಮುದಾಯಕ್ಕೆ ಹಾನಿಯುಂಟು ಮಾಡುವುದು ಅಹಂಕಾರವೆನಿಸುತ್ತದೆ. ಅಂತಹ ಅಹಂಕಾರ ಪ್ರಜ್ಞೆಯನ್ನು ತಲೆಗೆ ತುಂಬಿಕೊಂಡವರು ಆದರ್ಶ ಸಮಾಜದ ರಚನೆ ಮಾಡುವುದು ಅಸಾಧ್ಯ. ಆದ್ದರಿಂದ ಅಹಂಕಾರವೆಂಬುದನ್ನು ದೂರ ಮಾಡಬೇಕು ಎಂಬುದಾಗಿ ಅಕ್ಕಮಹಾದೇವಿಯವರು ಹೇಳುತ್ತಾರೆ. ಚನ್ನಮಲ್ಲಿಕಾರ್ಜುನನ ಸಾಕ್ಷಿಯಾಗಿ, ಅಂದರೆ ಪರಮಾತ್ಮನು ಸೃಷ್ಟಿಸಿದ ಈ ಲೋಕದಲ್ಲಿ ಮಾನವರಾದಂತಹ ನಮ್ಮಲ್ಲಿ ಪುರುಷ ಸ್ತ್ರೀಯರೆಂಬ ಭೇದ ಭಾವ ಇಲ್ಲಿರಬಾರದು. ಇಬ್ಬರ ವಿಕಾಸಕ್ಕೂ ಸಮಾನ ಅವಕಾಶವಿದೆ. ಸಬಲರು ದುರ್ಬಲರನ್ನು ಶೋಷಿಸುವುದಕ್ಕೆ ಅವಕಾಶವಿಲ್ಲ. ಪುರುಷನು ಸ್ವಾತಂತ್ರ್ಯನು ಮತ್ತು ಸ್ತ್ರೀಯು ಪಾರತಂತ್ರ್ಯಳು ಎಂಬ ಭೇದಕ್ಕೆ ಅವಕಾಶವಿಲ್ಲ. ಇಂತಹ ಸಮಾನ ಅವಕಾಶಗಳುಳ್ಳ ಆದರ್ಶ ಸಮಾಜವೇ ಕಲ್ಯಾಣ ರಾಜ್ಯ. ಇದನ್ನು ಕಟ್ಟುವುದರಲ್ಲಿ ಬಸವಣ್ಣನವರು ಯಶಸ್ವಿಯಾಗಿದ್ದರು. ನಮಗೆ ಮಾರ್ಗದರ್ಶನ ಮಾಡುವ ತಂದೆ ತಾಯಿ ಗುರು ಹಿರಿಯರಾಗಿರಬಹುದು. ನಮ್ಮ ಯಶಸ್ಸನ್ನು ನೋಡಿ ಸಂತೋಷಿಸುವ ಮತ್ತು ನಮ್ಮನ್ನು ಪ್ರೀತಿಸುವ ಜನರ ಮಧ್ಯದಲ್ಲಿ ನಾವು ನೆಮ್ಮದಿಯಿಂದ ಇರುತ್ತೇವೆ. ಯಾವುದೇ ವ್ಯಕ್ತಿಯು ಸಾಧಕೋ ವಿದ್ಯಾ ಬಾಧಕೋ ದ್ರವ್ಯ ಎಂಬ ಸಾಧನೆಯಲ್ಲಿ ವಿದ್ಯೆಯನ್ನು ಕಲಿತು ಉನ್ನತ ಕೀರ್ತಿಯನ್ನು ಪಡೆದಾಗ ಅಥವಾ ಶ್ರಮಿಸಿ ದುಡಿದ ಹಣದಿಂದ ನಾವುಗಳು ಬಹು ಎತ್ತರಕ್ಕೆ ಏರಿದಾಗ ನಮ್ಮ ಸುತ್ತಮುತ್ತಲಿನ ಜನ ನಮಗಿಂತ ಕೆಳಗಿರುವಂತೆ ನಮಗೆ ಭಾಸವಾಗುತ್ತದೆ. ಅಂತಹ ಸಂದರ್ಭದಲ್ಲಿ ಅಹಂಕಾರವನ್ನು ಸಮೀಪಕ್ಕೆ ಬಾರದಂತೆ ಎಚ್ಚರ ವಹಿಸಬೇಕು.
ಯಾವುದೇ ಉನ್ನತ ಮಟ್ಟವನ್ನು ಪಡೆದಿದ್ದೇವೆ ಎಂದರೆ ಅದು ಪರಮಾತ್ಮನು ಕೊಟ್ಟ ಭಿಕ್ಷೆ. ಅವರ ದಯೆಯಲ್ಲಿ ನಾವು ಬದುಕುವವರು. ಇಂದು ಬದುಕಿ ನಾಳೆ ಏನೆಂಬುದೇ ನಮಗೆ ಗೊತ್ತಿಲ್ಲ. ಬದುಕಿರುವಾಗ ತಾನು ಬದುಕಿ ಭಗವಂತನ ಆಶಯದಂತೆ ಮತ್ತೊಬ್ಬರಿಗೆ ಆಶ್ರಯದಾತನಾಗಬೇಕು. ಯಾರಾದರೂ ಉನ್ನತ ಮಟ್ಟಕ್ಕೆ ಏರಿದಾಗ ಅಂಥವರನ್ನ ನಾನಾ ಕಾರಣಗಳಿಂದ ದ್ವೇಷಿಸುವವರೂ ಇರುತ್ತಾರೆ, ಅಸೂಯೆ ಪಡುವ ಜನರಿರುತ್ತಾರೆ, ನಮ್ಮ ಕಾಲೆಳೆಯುವವರಿರುತ್ತಾರೆ ಮತ್ತು ಕ್ಷುಲ್ಲಕ ಬುದ್ಧಿಯಿಂದ ನಾನಾ ತೊಂದರೆಗಳನ್ನು ಕೊಡುವರು ಇದ್ದೇ ಇರುತ್ತಾರೆ. ಇಂತಹ ಸಂದರ್ಭದಲ್ಲಿ ನಾವು ಉದ್ರೇಕಿತರಾಗಬಾರದು. ಅವರು ಕೆಡುಕು ಮಾಡುತ್ತಾರೆಂದು ನಾವು ದ್ವೇಷವನ್ನು ಕಟ್ಟಿಕೊಂಡು ನಮ್ಮ ಮನಃಶಾಂತಿಯನ್ನು ದೂರ ಮಾಡಿಕೊಳ್ಳಬಾರದು. ಎಲ್ಲವನ್ನೂ ಶಾಂತ ರೀತಿಯಲ್ಲಿ ಪರಿಹಾರ ಮಾಡಿಕೊಳ್ಳಬೇಕು. ಬಸವಣ್ಣನವರಿಗೆ ಕೆಲವು ದುಷ್ಟರಿಂದ ಕೆಡುಕು ಪ್ರಸಂಗಗಳು ಎದುರಾಗುತ್ತಿತ್ತು. ಅಂತಹ ಸಂದರ್ಭಗಳನ್ನೆಲ್ಲ ಶಾಂತ ರೀತಿಯಲ್ಲಿಯೇ ಎದುರಿಸುತ್ತಿದ್ದರು. ಹೀಗಿರಬೇಕಾದರೆ ನಾಡಿನ ಪ್ರಧಾನಿಯಾಗಿ, ಧಾರ್ಮಿಕ ರಂಗದಲ್ಲಿ ಮಹಾಗುರುವಾಗಿ, ಮಂತ್ರಪುರುಷರಾಗಿ, ರಾಜಕೀಯ ಮತ್ಸದ್ಧಿಯಾಗಿ ಅತ್ಯಂತ ಉನ್ನತ ಸ್ಥಿತಿಗೇರಿದ್ದರು ಬಸವಣ್ಣನವರು. ಇವರ ಉತ್ತುಂಗ ಮಟ್ಟವನ್ನು ಕಂಡು ಕರುಬಿದ ಕೆಲವರು ಇವರನ್ನು ಅಧಿಕಾರದಿಂದ ಕೆಳಗೆ ಇಳಿಸುವ ಪ್ರಯತ್ನ ಮಾಡುತ್ತಿದ್ದರು. ಬಸವಣ್ಣನವರ ಮನಃಶಾಂತಿಯನ್ನು ಕೆಡಿಸಿ ಅವರ ಮನಸ್ಸನ್ನು ಕೆರಳಿಸಲು ಪ್ರಯತ್ನ ಪಡುತ್ತಿದ್ದರು. ಅಂತಹ ಘಟನೆಗಳು ಎಷ್ಟೇ ಮರುಕಳಿಸಿದರೂ ಅದು ಸೂರ್ಯನನ್ನು ತಣ್ಣಗಾಗಿಸಲು ಎರಚುವ ಮಂಜುಗಡ್ಡೆಗಳಂತೆ ಕರಗಿ ಹೋಗುತ್ತಿದ್ದವು. ಒಂದು ದಿನ ರಾಜಕೀಯ ಮತ್ಸದ್ದಿಗಳಾದ ಕೆಲವರು ಕುಹಕ ಬುದ್ಧಿಯಿಂದ ಒಂದಾಗಿ ಸೇರಿದ್ದಾರೆ. ಅವರೆಲ್ಲರೂ ಸೇರಿ ಬಸವಣ್ಣನವರನ್ನು ಹೇಗಾದರೂ ಮಾಡಿ ರಾಜಕೀಯದಿಂದ ಪರಾಭವಗೊಳಿಸಬೇಕು ಎಂಬುದಾಗಿ ತೀರ್ಮಾನಿಸುತ್ತಿದ್ದಾರೆ. ನಾನಾ ರೀತಿಯಲ್ಲಿ ಯೋಚಿಸಿ ಬಸವಣ್ಣನವರ ಮಹಾಮನೆಯಲ್ಲಿರುವ ಗೋವುಗಳನ್ನೆಲ್ಲ ಅಪಹರಿಸಿದರೆ ಗೋವುಗಳನ್ನು ಬಿಡಿಸಿಕೊಂಡು ಹೋಗಲು ಸೈನಿಕರನ್ನು ಕಳುಹಿಸುತ್ತಾರೆ. ಆಗ ಬಸವಣ್ಣನವರನ್ನು ಇಕ್ಕಟ್ಟಿಗೆ ಸಿಲುಕಿಸಿ ಅವರು ಪಡೆದಂತಹ ಪ್ರಧಾನಿ ಪದವಿಯನ್ನು ಸುಲಭೋಪಾಯವಾಗಿ ಕಸಿದುಕೊಳ್ಳಬಹುದು ಎಂಬುದಾಗಿ ಅಭಿಪ್ರಾಯಪಟ್ಟಿದ್ದಾರೆ. ಕೂಡಲೇ ಅವರ ಭಂಟರನ್ನು ಬರಮಾಡಿಕೊಂಡು ಬಸವಣ್ಣನವರ ಮಹಾಮನೆಯಲ್ಲಿರುವ ಗೋವುಗಳನ್ನು ಅಪಹರಿಸಿ ತರಬೇಕೆಂದು ಹೇಳು ಕಳಿಸಿದ್ದಾರೆ ಭಂಟರಿಗೆ. ಇತ್ತ ಬಸವಣ್ಣನವರ ಮನೆಯಲ್ಲಿರುವ ಗೋವಳಿಗರು ಎಂದಿನಂತೆ ಗೋವುಗಳನ್ನು ಮೇಯಿಸಲು ಅಟ್ಟಿಕೊಂಡು ಬಹು ವಿಸ್ತೀರ್ಣವಾದ ಬಯಲಿಗೆ ಬಂದಿದ್ದಾರೆ. ಶಸ್ತ್ರಾಸ್ತ್ರ ಸಜ್ಜಿತರಾದ ಕಳ್ಳರು ಸಂಚಿನಿಂದ ಹೊಂಚು ಹಾಕುತ್ತಿದ್ದರು. ಆ ಗೋವಳಿಗರು ಗೋವುಗಳನ್ನು ಬಯಲಿಗೆ ಕರೆತಂದ ನಂತರ ಹೊಂಚು ಹಾಕಿ ಕುಳಿತಿದ್ದ ಕಳ್ಳರು ಗೋವಳಿಗರನ್ನು ಬೆದರಿಸಿ ಚದುರಿಸಿ ಗೋವುಗಳನ್ನೆಲ್ಲ ಹೊಡೆದುಕೊಂಡು ತಮ್ಮ ಜಾಗಕ್ಕೆ ಸ್ಥಳಾಂತರಿಸಿಬಿಟ್ಟಿದ್ದಾರೆ. ದಿಕ್ಕು ತೋಚದ ಮುಗ್ಧ ಗೋವಳಿಗರು ಓಡೋಡಿ ಬಂದು ಬಸವಣ್ಣನವರನ್ನು ಕಂಡು, ಸ್ವಾಮಿ, ನಾವು ಗೋವುಗಳನ್ನು ಮೇಯಿಸಲು ಬಯಲಿಗೆ ಹೋದಾಗ ಶಸ್ತ್ರಾಸ್ತ್ರ ಸಜ್ಜಿತರಾದ ಕಳ್ಳರು ಬಂದು ನಮ್ಮನ್ನೆಲ್ಲ ಬೆದರಿಸಿ ಎಲ್ಲಾ ಗೋವುಗಳನ್ನು ಕದ್ದೊಯ್ದಿದ್ದಾರೆ. ನಮಗಾದರೂ ಅವರ ಹಿಂಸೆ ಸಹಿಸಲಾದರೆ ಕೈ ಚೆಲ್ಲಿ ಬರಬೇಕಾಯಿತು. ದಯಮಾಡಿ ಕ್ಷಮಿಸಿ ಪ್ರಭು, ದಯಮಾಡಿ ಕ್ಷಮಿಸಿ ಎಂದು ಪರಿಸ್ಥಿತಿಯನ್ನು ವಿವರವಾಗಿ ವಿವರಿಸಿದ್ದಾರೆ. ಕೂಡಲೇ ಅಲ್ಲಿದ್ದ ಅಂಗರಕ್ಷಕರು, ಒಡೆಯರೆ, ಬೇಗನೆ ಸೈನ್ಯಕ್ಕೆ ಆಜ್ಞಾಪಿಸಿ ಅವರ ಎಡಮೂಡಿ ಕಟ್ಟಿ ಗೋವುಗಳನ್ನು ರಕ್ಷಿಸಿ ತರುತ್ತೇವೆ ಎಂದು ಹೇಳಿದಾಗ ಬಸವಣ್ಣನವರು ಶಾಂತವಾದ ಮುಖಮುದ್ರೆಯಿಂದ, ಎಲೈ ಭಟರೆ, ಶಾಂತಿ ಸಮಾಧಾನವಿರಲಿ. ಆ ಕಳ್ಳರು ಕೊಂಡೊಯ್ದರೆಲ್ಲೋ ನಿಮ್ಮ ಧರ್ಮ,
ಅರರ ಕಾಡದಿರಿಂಬೋ ನಿಮ್ಮ ಧರ್ಮ. ಆ ಕಳ್ಳರು ಕೊಂಡೊಯ್ದರೆಲ್ಲವೇ ನಿಮ್ಮ ಧರ್ಮ, ನಿಮ್ಮ ಧರ್ಮ. ಅಲ್ಲಿ ಉಂಬರೆ ಸಂಘ, ಇಲ್ಲಿ ಉಂಬರೆ ಸಂಘ, ಅಲ್ಲಿ ಉಂಬರೆ ಸಂಘ, ಇಲ್ಲಿ ಉಂಬರೆ ಸಂಘ. ಕೂಡಲ ಸಂಗಮ ದೇವ ಏಕೋ ಬಾವ, ಕೂಡಲ ಸಂಗಮ ದೇವ ಏಕೋ ಬಾವ. ಆ ಕಳ್ಳರು ಕೊಂಡೊಯ್ದರೆಲ್ಲವೇ ನಿಮ್ಮ ಧರ್ಮ, ಒಪ್ಪಿಡಿದರು ನಿಮ್ಮ ಧರ್ಮ. ಅರರ ಕಾಡದಿರಿಂಬೋ ನಿಮ್ಮ ಧರ್ಮ, ನಿಮ್ಮ ಧರ್ಮ, ನಿಮ್ಮ ಧರ್ಮ, ನಿಮ್ಮ ಧರ್ಮ, ನಿಮ್ಮ ಧರ್ಮ, ನಿಮ್ಮ ಧರ್ಮ, ನಿಮ್ಮ ಧರ್ಮ. ಎಲೆ ಗೋವಳಿಗರೇ, ಹೆದರಬೇಡಿ. ಗೋವುಗಳನ್ನು ಕಳ್ಳರು ಕದ್ದೊಯ್ದರೆಂದು ಏಕೆ ಹೇಳುತ್ತಿದ್ದೀರಿ? ಅವರ ಮನೆಯಲ್ಲಿ ಉಣ್ಣುವವನು ಸಂಗಮನಾಥನೇ, ಇಲ್ಲಿ ಉಣ್ಣುವವನು ಸಂಗಮನಾಥನೇ. ಗೋವುಗಳು ಇಲ್ಲಿ ಹೊಟ್ಟೆ ತುಂಬಿಸಿಕೊಳ್ಳಬೇಕಾಗಿತ್ತು, ಬದಲಿಗೆ ಅವರ ಮನೆಯಲ್ಲಿ ಆತಿಥ್ಯವನ್ನು ಸ್ವೀಕರಿಸುತ್ತಿದೆ. ಇಲ್ಲಿ ಊಟ ಮಾಡಿದರೇನು, ಅವರ ಮನೆಯಲ್ಲಿ ಊಟ ಮಾಡಿದರೇನು? ಎಲ್ಲವೂ ಸಂಗಮೇಶ್ವರನ ಇಚ್ಛೆ. ನನ್ನದೆನ್ನುವುದು ಯಾವುದೂ ಇಲ್ಲ ಈ ಜಗತ್ತಿನಲ್ಲಿ. ಆದ್ದರಿಂದ ವ್ಯಥೆಪಡುವುದೇನಿದೆ? ಪ್ರಜೆಗಳ ಸ್ವತ್ತು ಪ್ರಜೆಗಳಿಗೆ ಸಲ್ಲಿತು. ಬಸವಣ್ಣನವರ ಮಾತುಗಳನ್ನು ಆಲಿಸುತ್ತಿದ್ದ ಮಡಿವಾಳ ಮಾಚಿ ದೇವರು, ಗುರುದೇವ, ಇದು ಸಾಮಾನ್ಯರ ಕಳ್ಳರ ಆಟವಲ್ಲ, ರಾಜಕೀಯದವರು ಬೇಕೆಂದೇ ಮಾಡಿರುವ ಒಳಸಂಚು, ನಿಮ್ಮ ದ್ವೇಷಿಗಳು ಹೂಡಿರುವ ಆಟ ಎಂದಾಗ ಶಾಂತಚಿತ್ತರಾದ ಬಸವಣ್ಣನವರು, ಆ ದೃಷ್ಟಿಯಿಂದಲೂ ನಾವು ಉದ್ರಿಕ್ತರಾಗಬಾರದು ಮಾಚಯ್ಯನವರೇ. ಬೆಂಕಿಗೆ ಬೆಂಕಿಯನ್ನು ಹಾಕಿದರೆ ಅದು ನಂದಿ ಹೋಗುವುದಿಲ್ಲ. ಆ ಬೆಂಕಿಯನ್ನು ಆರಿಸಲು ತಂಪಾದ ಜಲವೇ ಬೇಕು. ದೇಶವು ದ್ವೇಷದಿಂದ ಮುಕ್ತಾಯವಾಗಲಾರದು. ದೇಶವನ್ನು ಆರಿಸಲು ಪವಿತ್ರವಾದ ಪ್ರೇಮದಿಂದ ಮಾತ್ರ ಸಾಧ್ಯ ಎಂದು ಮಾಚಯ್ಯನವರನ್ನು ಸಮಾಧಾನಗೊಳಿಸುತ್ತಿದ್ದಾರೆ. ಗೋವಳಿಗರನ್ನು ಕಂಡು ಹಸುಗಳನ್ನು ಅವರು ಕರೆದುಕೊಂಡು ಹೋಗಿರುವುದರಿಂದ ಕರುಗಳು ತಾಯಿಯನ್ನು ಕಾಣದೆ ಕಂಗಾಲಾಗಿರುತ್ತವೆ. ಕರುಗಳಿಗೆ ಹಸುವಿನ ಬಾಧೆ ಸಹಿಸಲಾಗದೆ ನಿರಾಶೆಯಾಗಿರಬೇಕು. ಆದ್ದರಿಂದ ಕೂಡಲೇ ಇಲ್ಲಿರುವ ಕರುಗಳನ್ನು ಅವರ ತಾಯಂದಿರ ಬಳಿಗೆ ಸೇರಿಸಿ ಬನ್ನಿ ಎಂದು ಆಜ್ಞೆ ಮಾಡಿದ್ದಾರೆ. ಗೋವಳಿಗರು ಆಕಳುಗಳನ್ನು ಎತ್ತಿನ ಬಂಡಿಯಲ್ಲಿ ಕರೆದೊಯ್ದು ಗೋವುಗಳು ಇರುವ ಸ್ಥಳಕ್ಕೆ ಬಿಟ್ಟು ಬಂದಿದ್ದಾರೆ. ಗೋವುಗಳು ಇರುವ ಸ್ಥಳಕ್ಕೆ ಬಿಟ್ಟು ಬಂದು ಬಸವಣ್ಣನವರ ಆಜ್ಞೆಯನ್ನು ಪಾಲಿಸಿದ್ದಾರೆ. ಮರುದಿನ ಬೆಳಿಗ್ಗೆ ಕದ್ದೊಯ್ದಿದ್ದ ಗೋವುಗಳನ್ನು ಆಕಳುಗಳನ್ನು ಕಳ್ಳರು ತಂದು ಬಿಟ್ಟು ಬಸವಣ್ಣನವರ ಪಾದಕಮಲಕ್ಕೆ ನಮಸ್ಕರಿಸಿದ್ದಾರೆ. ಮಹಾಪ್ರಭು, ನಮ್ಮದು ಸರ್ವದಾ ಅಪರಾಧವಾಯಿತು. ನಾವು ಮಾಡಿದ ಪಾಪ ಕಾರ್ಯಕ್ಕೆ ತಾವು ಯಾವ ಶಿಕ್ಷೆ ಕೊಟ್ಟರೂ ಅನುಭವಿಸಲು ಸಿದ್ಧರಿದ್ದೇವೆ. ನಾವು ವಿರೋಧಿಗಳ ಮಾತುಗಳನ್ನು ಕೇಳಿಕೊಂಡು ಗೋವುಗಳನ್ನು ಕದ್ದೊಯ್ದೆವು. ದಯಮಾಡಿ ನಮ್ಮ ಅಪರಾಧವನ್ನು ಮನ್ನಿಸಿ ಎಂದು ತಾವು ರಾಜಕೀಯ ಸಂಚಿನೊಳಗೆ ಸಿಕ್ಕಿ ಆ ಕೆಲಸವನ್ನು ಮಾಡಿರುವುದಾಗಿ ತಪ್ಪೊಪ್ಪಿಕೊಂಡಿದ್ದಾರೆ. ಬಸವಣ್ಣನವರು ಅವರನ್ನು ಸಂತೈಸಿ ಸಾಂತ್ವನ ಹೇಳುತ್ತಿದ್ದಾರೆ. ಅನಂತರ ಶಾಂತಮೂರ್ತಿ ಬಸವಣ್ಣನವರಲ್ಲಿ ದೀಕ್ಷೆಯನ್ನು ಪಡೆದ ಸದ್ಭಕ್ತರಾಗಿದ್ದಾರೆ. ಅನಂತರ ಶಾಂತಮೂರ್ತಿ ಬಸವಣ್ಣನವರಲ್ಲಿ ದೀಕ್ಷೆಯನ್ನು ಪಡೆದು ಸದ್ಭಕ್ತರಾಗಿದ್ದಾರೆ ಎಂಬುದಾಗಿ ಹೇಳುತ್ತಾ ಬಸವಣ್ಣನವರ ಒಂದು ವಚನಗಾಯವನ್ನು ಪಾಡೋಣ. ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದಡೆ ತಪ್ಪುವುದು ಅಪಮೃತ್ಯು
ಮೃತ್ಯು ಕಾಲ ಕರ್ಮಂಗಳಯ್ಯ ಸುಪ್ರಭಾತ ಸಮಯದಲ್ಲಿ ಅರ್ಧಿಯಲ್ಲಿ ಲಿಂಗವನೆನೆದಡೆ ತಪ್ಪುವುದು ಅಪಮೃತ್ಯು ಕಾಲ ಕರ್ಮಂಗಳಯ್ಯ ಸುಪ್ರಭಾತ ಸಮಯದಲ್ಲಿ ಅರ್ಧಿಯಲ್ಲಿ ಲಿಂಗವನೆಡೆದರೆ. ಪೂಜೆಯ ಮಾಡ ದುರಿತ ಬಂಧನ ನೋಟ ದೇವ ಪೂಜೆಯ ಮಾಡ ದುರಿತ ಬಂಧನ ನೋಟ ಶಂಭು ನಿಮ್ಮ ನೋಟ ಲಿಂಗದ ಕಣ್ಬೇಕ ಆ ಸದಾ ಸನ್ನಿಧನಾಗಿ ಶರಣೆಂಬುದು ನಂಬುವುದು ಸದಾ ಸನ್ನಿಧನಾಗಿ ಶರಣೆಂಬುದು ನಂಬುವುದು ಜಂಗಮಾರ್ಜನೆಯ ಮಾಟ ಕೂಡಲ ಸಂಗನ ಕೂಟ ಜಂಗಮಾರ್ಜನೆಯ ಮಾಟ ಕೂಡಲ ಸಂಗನ ಕೂಟ ಸುಪ್ರಭಾತ ಸಮಯದಲ್ಲಿ ಲಿಂಗವನೆನೆದಡೆ ತಪ್ಪುವುದು ಅಪಮೃತ್ಯು ಕಾಲ ಕರ್ಮಂಗಳಯ್ಯ ಸುಪ್ರಭಾತ ಸಮಯದಲ್ಲಿ ಅರ್ಧಿಯಲ್ಲಿ ಲಿಂಗವನೆನೆದಡೆ. ಬಸವಣ್ಣನವರು ನಮಗಾಗಿ ನಮ್ಮ ಜೀವನವನ್ನು ಅರಿತುಕೊಳ್ಳುವುದಕ್ಕಾಗಿ ಸತ್ಯವಾದ ಶುದ್ಧವಾದ ಸಂದೇಶಗಳನ್ನು ನೀಡಿದ್ದಾರೆ. ನಮ್ಮಲ್ಲಿರುವ ಅವಗುಣಗಳನ್ನು ತೊಡೆದು ಹಾಕಲು ಮಹತ್ತರವಾದ ವಿಚಾರಗಳನ್ನು ಕೊಟ್ಟಿದ್ದಾರೆ. ನಾವೆಲ್ಲರೂ ಬಸವ ತತ್ವವನ್ನು ಅರಿತುಕೊಳ್ಳೋಣ. ಮತ್ತೊಬ್ಬರಿಗೆ ಈ ಸುಂದರ ವಿಚಾರವನ್ನು ತಿಳಿಸಿ ಇಂತಹ ಸತ್ಸಂಗಕ್ಕೆ ಎಲ್ಲರನ್ನು ಬರಮಾಡಿಕೊಳ್ಳೋಣ ಎಂಬುದಾಗಿ ತಿಳಿಸುತ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸೋಣ. ಶ್ರೀ ಗುರು ಬಸವಣ್ಣನವರ ದಿವ್ಯ ಚರಿತ್ರೆಯನ್ನು ಕೇಳುವ ತಮಗೆಲ್ಲರಿಗೂ ಅವರ ಕೃಪಾಶೀರ್ವಾದಗಳು ಸದಾ ಲಭಿಸಲಿ, ಸಕಲರಿಗೂ ಸನ್ಮಂಗಳ ಉಂಟಾಗಲಿ ಎಂದು ಮಂಗಳವನ್ನು ಪಾಡೋಣ. ಮಂಗಳವಾಗಲೇ ಸರ್ವರಿಗೆ ಮಂಗಳವಾಗಲೇ ಭಕ್ತರಿಗೆ ಮಂಗಳವಾಗಲೇ ಸರ್ವರಿಗೆ ಮಂಗಳವಾಗಲೇ ಭಕ್ತರಿಗೆ ಶರಣರ ಚರಿತೆಯ ಕೇಳುವ ಜನರಿಗೆ ಶರಣರ ಚರಿತೆಯ ಕೇಳುವ ಜನರಿಗೆ ಗುರು ಬಸವಣ್ಣನ ಅನುಕಾಲವಿಸಲೇ ಗುರು ಬಸವಣ್ಣನ ಅನುಕಾಲವಿಸಲೇ ಮಂಗಳವಾಗಲೇ ಸರ್ವರಿಗೆ ಮಂಗಳವಾಗಲೇ ಭಕ್ತರಿಗೆ 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 ತಪ್ಪದೆ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಿ. ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು. ಎಲ್ಲರಿಗೂ ಶರಣು ಶರಣಾರ್ಥಿಗಳು.